ಸನ್ಮಾನ್ಯ ಶ್ರೀ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾದ ಆರ್ ವಿ ತಿಮ್ಮಾಪುರ ಸಾಹೇಬರವರ ಏನು ಅವರ ವಿರುದ್ಧ ನಡೆಯುವಂಥ ಒಂದು ಷಡ್ಯಂತ್ರ ಕುರಿತು ಈ ಒಂದು ಮನವಿ ಪತ್ರ ಸನ್ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಸಮಾಜದ ವತಿಯಿಂದ ಹಾಗೂ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ ತಿಮ್ಮಾಪುರ ಸಾಹೇಬರವರ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಪಡೆಯಬಾರದು ಅಂತ ಒತ್ತಾಯಿಸಿ ಈ ಒಂದು ಹೋರಾಟ. ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ಹುನಗುಂದ ತಾಲೂಕದ ಎಲ್ಲ ದಲಿತ ಮುಖಂಡರು ಹಾಗೂ ಯುವ ನಾಯಕರು, ಅಲ್ಪಸಂಖ್ಯಾತ ವರ್ಗದವರು, ಹಿಂದುಳಿದ ನಾಯಕರಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಅದೇ ರೀತಿಯಾಗಿ ಹೋರಾಟದಲ್ಲಿ ಪಾಲ್ಗೊಂಡಂಥ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಈ ಹೋರಾಟದಲ್ಲಿ ಮನವಿ ಪತ್ರದಲ್ಲಿ ಹೋರಾಟದಲ್ಲಿ ಇರುವಂಥ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬಂದಂಥ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಈಗೇನಪ್ಪ ಅಂತಂದ್ರೆ ಕಳೆದ 15 ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಆರ್ ವಿ ತಿಮ್ಮಾಪುರ ಅವ್ರ ಸಾಹೇಬರ ಮೇಲೆ ನಡೆಯುವಂಥ ಒಂದು ಷಡ್ಯಂತ್ರ. ಅವರು ಯಾವುದೇ ತಪ್ಪು ಮಾಡೇ ಅಲ್ಲ. ಸುಮಾರು ಏನೈತಿ ಈ ಕರ್ನಾಟಕ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ನಾಯಕರು ಹಾಗೂ ಕೆಲವೊಂದಿಷ್ಟು ಸ್ವಪಕ್ಷದ ನಾಯಕರು ಅವ್ರ ಮೇಲೆ ಇಲ್ಲದ ಸಲ್ಲದಪ್ಪ ಆರೋಪಗಳನ್ನು ಮಾಡಿ ರಾಜೀನಾಮೆ ಪಡೆಯಲು ಒತ್ತಾಯವನ್ನು ಮಾಡುತ್ತಿದ್ದಾರೆ. ನಾವು ಸಮಾಜದ ವತಿಯಿಂದ ಮತ್ತು ಸಂಘಟನೆ ವತಿಯಿಂದ ಹೇಳೋದಿಷ್ಟೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 2023ರ ಚುನಾವಣೆ ನಂತರ ಸನ್ಮಾನ್ಯ ಆರ್ ವಿ ತಿಮ್ಮಾಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ನಂತರ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಪಥದತ್ತ ಸಾಗಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಶಾಸಕರಾಗಲಿ ಎಲ್ಲ ಜೋಡಿಯನ್ನು ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿಕೊಂಡು ಸುಗಮವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಮೊನ್ನೆ ನಡೆದಂಥ ಏನು ಚಾಲುಕ್ಯೋತ್ಸವವನ್ನು ಸುಮಾರು 10 ವರ್ಷಗಳಿಂದ ಚಾಲುಕ್ಯೋತ್ಸವ ನಡೆದೇ ಇಲ್ಲ ನಮ್ಮ ಜಿಲ್ಲೆ ಒಳಗೆ. ಅಂಥದ್ರೊಳಗೆ ಜಿಲ್ಲೆ ಒಳಗೆ ಚಾಲುಕ್ಯೋತ್ಸವ ನಡೆದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಾರ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ರೈತರ ಪರವಾರಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ರನ್ನ ಶುಗರ್ ಫ್ಯಾಕ್ಟ್ರಿ ಒಳಗೂ ಸಹ ಪುನಶ್ಚೇತನಕ್ಕೆ ಅವಕಾಶ ಮಾಡಿಕೊಟ್ಟಾರ. ಈಗ ಇಷ್ಟೆಲ್ಲ ಅವರ ರಾಜಕೀಯವನ್ನು ಏಳಿಗೆಯನ್ನು ಸಹಿಸಲಾರದ ಕೆಲವೊಂದಿಷ್ಟು ಜಾತಿವಾದಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ತಿಳುವಳಿಕೆ ಇಲ್ಲದೆ ಅವ್ರ ಮೇಲೆ ಏನಾಯ್ತು ಅಂತಂದ್ರೆ ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥವು. ಮೊನ್ನೆ ದಿವಸ ಏನು ದಿನಾಂಕ 3 ಮತ್ತು 2, 2026ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಆರ್ ವಿ ತಿಮ್ಮಾಪುರ ಅವರ ವಿರುದ್ಧ ರಾತ್ರಿಯಲ್ಲಿ ಧರಣಿ ನಿರತರಾಗಿದ್ದು ಗಮನಿಸಿರ್ಬೇಕು ನೀವು ಎಲ್ಲರೂ. ನಾವು ಈಗ ಹೇಳೋದು ಆರ್ ವಿ ತಿಮ್ಮಾಪುರ ಸಾಹೇಬರು ಒಂದು ದುರ್ಬಲಕ್ಕೆ ಸಿರಿದ್ದಾರೆಂದು ಅವ್ರ ಮೇಲೆ ಈ ರೀತಿಯಾಗಿ ಹತ್ತಿಕ್ಕುವಂಥ ಕೆಲಸವನ್ನು ಎಲ್ಲ ನಾಯಕರು ಅವ್ರ ಮೇಲೆ ಮಾಡಕತ್ತಾರ. ಸುಮಾರು ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಈ ಒಂದು ಸಂಚು ಕಳೆದ 10 ತಿಂಗಳಿಂದ ನಡೆಯಕತ್ತೈತಿ. ಅವ್ರ ಮೇಲೆ ಈ ಏನು ದಲಿತ ವರ್ಗಕ್ಕೆ ಸೇರಿದಂಥ ತಿಮ್ಮಾಪುರ ಸಾಹೇಬರ ಅವ್ರ ಖಾತೆಯನ್ನು ನಾವು ಕಸ್ಕೊಂಡ್ರೆ ಆ ಖಾತೆ ನಮಗೆ ಬರ್ಬೋದು ಅನ್ನೋ ಒಂದು ಒಳಸಂಚಿನಿಂದ ಜಿಲ್ಲೆಯಲ್ಲಿರುವಂಥ ಎಲ್ಲ ಸ್ವಪಕ್ಷದ ನಾಯಕರು ಅವ್ರ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸಚಿವ ಸ್ಥಾನವನ್ನು ತಾವು ತಗೋಬೇಕು ಅನ್ನೋ ಒಂದು ಆಶೆಯಿಂದ ಏನೈತಿ ಒಳ ನುಸುವಳಿಕೆ ಅವ್ರ ಮೇಲೆ ಇಲ್ಲ ಸಲಪನ್ನು ಆರೋಪ ಮಾಡಕತ್ತಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅಬಕಾರಿ ಖಾತೆಯ ಸಚಿವರಾದಂಥ ಆರ್ ವಿ ತಿಮ್ಮಾಪುರ ಸಾಹೇಬರಿಗೆ ಏನು ಇವತ್ತಿನ ದಿನದಲ್ಲಿ BJPಯವರು ಏನು ಅವರು ಸುಳ್ಳು ಆರೋಪ ಮಾಡಕತ್ತಾರ. ಇದು 100% ಸುಳ್ಳು, 101 ಸುಳ್ಳಿದೆ. ಆದರೆ ಇವರಲ್ಲಿ ಸತ್ಯ ಅನ್ನೋದು ಯಾವುದೂ ಇವರಲ್ಲಿ ಇಟ್ಕೊಂಡು ಎಂದು ಇವರು ರಾಜೀನಾಮೆ ಕೇಳ್ತಿದ್ದಲ್ಲ. ಇವರು ಅಲ್ಲಿ ಸತ್ಯ ಅನ್ನೋದೇ ಇಲ್ಲ. ಸತ್ಯ ಅನ್ನೋದು ಇರಲಾರ್ದೆ ಸುಮ್ಮನೆ ಒಬ್ಬ ದಲಿತ ನಾಯಕ ಅಂತೇಳಿ ಅವ್ರ ಮ್ಯಾಗ ಗೋಬೆ ಕುಂದಿರಿಸಿ ಅವ್ರ ಬೆಳವಣಿಗೆ ಸಹಿಸಲಾರದೆ ಅವ್ರ ಮ್ಯಾಗ ಸುಮ್ಮನೆ ಕಳಂಕ ಹೊರಿಸ್ಬೇಕಂತೇಳಿ ಇದು ಸಂಚು ಉಳಿಸೆಂದು ಈ ವಿರೋಧ ಪಕ್ಷ ನಾಯಕರು ಮಾಡಕುಂತಾರ. ತಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನು ಇದ್ದರೆ ಮಾತ್ರ ಮಾಡಬೇಕು. ತಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನೇ ಇಲ್ಲ. ಇರಲಾರ್ದೇ ಒಬ್ಬ ದಲಿತ ನಾಯಕನ ಈ ಥರ ಬಿಂಬಿಸೋದು ಇದು ಸರಿ ಕಾಣಲ್ಲ. ಅವರು ಜನಪರವಾಗಿ ಇದ್ದಾರೆ. ಅವರ ರಾಜ್ಯದ ಎಲ್ಲ ಅಭಿವೃದ್ಧಿ ಮಾಡೋಂಥ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಆರ್ ವಿ ತಿಮ್ಮಾಪುರ ಸಾಹೇಬರು ಇದರಲ್ಲಿ ಯಾವುದೋ ತಪ್ಪುಗಳನ್ನು ಮಾಡಿಲ್ಲ. ಅವರು ಈಗಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ ಅವರು 30-35 ವರ್ಷದಿಂದ ಈ ರಾಜಕೀಯ ಅನುಭವ ಅವರು ಇದ್ದಾರದಾರ. ಮತ್ತು ಅವರು ಇವು ನಾಲ್ಕು ಬೇರೆ ಅವರು ಶಾಸಕರು ಮತ್ತು 3 ಬೇರೆ ಸಚಿವರು.
ಆಗಿ ಅನುಭವಿಸ್ತಾ ಇದಾರೆ. ಅವ್ರು ಯಾವುದೋ ಆರೋಪ ಅವ್ರ ಮ್ಯಾಗ ವಿರೋಧ ಪಕ್ಷದ ಅವರು ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಯಾವುದೂ ಪ್ರೂಫ್ ಇಲ್ಲ. ಇದನ್ನೇ ಅವರು ಸುಳ್ಳು ಕಟ್ಟಿಗೆಂತ ಹೋದರೆ BJP ಅವರು ಇದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ಆದಂಥ ಇಡೀ ನಮ್ಮ ದಲಿತ ಕುಟುಂಬದವರು ಎಲ್ಲರೂ ಸೇರಿ ನಾವು ಬೀದಿಗಿಳಿದು ವಿರೋಧ ಪಕ್ಷದ ಮ್ಯಾಗ ನಾವು ಹೋರಾಟ ಮಾಡ್ಬೇಕಾಗುತ್ತಾ. ಹಾಗೂ ರಾಜಕೀಯ ವಿರೋಧಿಗಳು ವ್ಯವಸ್ಥಿತ ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ಸಚಿವರಾದ ತಿಮ್ಮಾಪುರ ಅವರಿಗೆ ವಹಿಸಿದ ಇಲಾಖೆಯ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದು ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಯ ಪಥದತ್ತ ಸಾಗಿದೆ. ಅವರ ಸಾಧನೆಯನ್ನು ಸಹಿಸದ ವಿರೋಧಿಗಳು ಸುಳ್ಳು ಆರೋಪಗಳ ಮೂಲಕ ಸಚಿವರನ್ನು ಗುರಿಯಾಗಿಸಿಕೊಂಡು ಅಬಕಾರಿ ಇಲಾಖೆಯ ಸುಧಾರಣೆ ಸಹಿಸದ ಪಟ್ಟಪತ್ತ ಹಿತಾಸಕ್ತಿಗಳು ರಾಜಕೀಯವಾಗಿ ಅವರ ಜನಪ್ರಿಯತೆಯನ್ನು ಕುಗ್ಗಿಸಲು ಪಿತೂರಿಯನ್ನು ನಡೆಸುತ್ತಿದ್ದಾರೆ. ಸಚಿವರು ಹುಟ್ಟು ಹೋರಾಟಗಾರರಾಗಿದ್ದು ದಲಿತರು, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಯಾವುದೇ ಆಮಿಷಗಳಿಗೆ ಬಲಿಯಾದವರಲ್ಲ. ದಲಿತ ನಾಯಕರಾಗಿರುವ ಕಾರಣಕ್ಕೆ ಸಿಲುಕಿಸಲು ಪ್ರಯತ್ನಿಸಲಾಗುತ್ತಿದೆ. ಡಿ.ಸಿ ಅವ್ರು ಏನು ಅಬಕಾರಿ ಡಿ.ಸಿ ಅವ್ರು ಹೇಳ್ಯಾರ ತಿಮ್ಮಾಪುರ ಪಾಲಿದೆ ಅಂತ ಹೇಳಿದ್ರು. ಅದರ ಪಾಲಿದೆ ಅಂತಂದ್ರೆ ಇನ್ನು ಯಾರಾದ್ರ ಹಂಗಾರೆ ಅವ್ರಿಗೇನು ತಿಮ್ಮಾಪುರ ಅವ್ರಿಗೆ ಏನು ಫೋಟೋ ಆಗೈತ್ಯಾ, ಏನು ಫೋನ್ಪೇ ಆಗೈತ್ಯಾ, ಏನು ಅಕೌಂಟ್ ಪೇ ಆಗೈತ್ಯಾ, ಏನು ಅವ್ರು ದುಡ್ಡು ಹೋಗಿದ್ದು ಏನು ಅವ್ರಿಗೆ ಫೋಟೋ ಬಂದೈತ್ಯಾ? 6,000 ಕೋಟಿ ರೂಪಾಯಿ ಏನೈತಿ ಭ್ರಷ್ಟಾಚಾರ ಮಾಡ್ಯಾರ ಅಂತಂದು ಅವ್ರ ಮೇಲೆ ಇಲ್ಲ ಸ್ವಲ್ಪ ಆರೋಪ ಮಾಡಕತ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಾ ಅಧಿಕಾರಿಗಳು ಇರಿದಾಗ ತಪ್ಪು ಮಾಡ್ಯಾರ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆದ್ರೆ ಇದು ಸಮಾಜಕ್ಕೆ ಭಾಳ ಅನ್ಯಾಯ ಆಗತ್ತಾ. ಬರುವಂಥ ದಿನಮಾನಗಳಲ್ಲಿ ಸಮಾಜ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ. ತಿಮ್ಮಾಪುರ ಅವ್ರ ಸಾಹೇಬರು ಜಿಲ್ಲೆ ಒಳಗೆ ಭಾಳ ಮುತ್ಸದ್ದಿ ರಾಜಕೀಯರು. ಕೇವಲ 25ನೇ ವಯಸ್ಸಿನಲ್ಲಿ ತಮ್ಮ ಶಾಸಕವನ್ನು ಆಯ್ಕೆಯಾಗಿ ಮುಧೋಳ ಮತಕ್ಷೇತ್ರವನ್ನು ಅಲಂಕರಿಸಿದ್ರು. ಅವ್ರು ಕೇವಲ ಇದು ಒಂದೇ ಸಲ ಅಂತಂದು ಸಚಿವ ಸ್ಥಾನ ಅಲಂಕರಿಸಿಲ್ಲ, ಸುಮಾರು 4-5 ಸಲ ಅಂತ ಸಚಿವ ಸ್ಥಾನ ಅಲಂಕರಿಸಿದ. ಅವರ ರಾಜಕೀಯವನ್ನು ಹೇಳಿಕೆಯನ್ನು ಸಹಿಸಲಾರದ ಕೆಲವೊಂದಿಷ್ಟು ಜಾತಿವಾದಿಗಳ ಷಡ್ಯಂತ್ರ ಅವ್ರ ಮೇಲೆ ರೂಪಿಸಕತ್ತಾರ. ನಾ ಕೇಳ್ಕೊಳ್ಳೋದು ಇಷ್ಟೇ ಏನಪ್ಪ ಅಂತಂದ್ರೆ, ತಿಮ್ಮಾಪುರ ಅವರ ಯಾವುದೇ ತಪ್ಪು ಮಾಡಿಲ್ಲ. ಅವ್ರ ಪರವಾಗಿ ಸಂಘಟನೆ ಇದೆ, ಸಮಾಜ ಇದೆ. ನಾ ಕೇಳೋದು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷದ ನಾಯಕರಿಗೆ ಹಾಗೂ ಸ್ವಪಕ್ಷದ ನಾಯಕರಿಗೆ ಕೇಳೋದು ಏನಪ್ಪ ಅಂದ್ರೆ ಇಂಥ ಒಂದು ವಿಷಯನ ಭಾಳ ಎಳೆದು ತರಬಾರ್ದಂತ ಒಂದು ವಿಷಯ ಮನವಿ ಮಾಡ್ಕೊಳ್ತೀನಿ.